ನಾವು ಕಳೆದ ದಿನಗಳಲ್ಲಿ ಭಕ್ತನಾಗಿರುವ ಪೌಲನು ರೋಮಪುರದಲ್ಲಿ ಬರೆದ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಅದು ಪೌಲನ ಒಂದು ಗುರಿ ಉದ್ದೇಶ ಈ ರೋಮಾಪುರದ ಪತ್ರಿಕೆಯಲ್ಲಿ ಅನೇಕ ಕರ್ತನಾದ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆಯನ್ನ ಸುವಾರ್ತೆಯಾಗಿ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಆಕೆ ಬಂದನು. ಯೇಸು ಕ್ರಿಸ್ತನ ಬಂದಂತ ಉದ್ದೇಶವೇನು ಎಂಬಂತ ವಿಷಯಗಳನ್ನ ನಾನು ಕಳೆದ ಸಾರಿ ಹೇಳಿದ್ದೇನೆ. ಆತನು ಬಂದಿದ್ದು ಪಾಪಿಗಳನ್ನ ರಕ್ಷಣಕ್ಕೋಸ್ಕರವಾಗಿ ಎಂಬುದಾಗಿ ಹೇಳುತ್ತಾ ಬಹಳಷ್ಟು ನಾವೆಲ್ಲರೂ ಸುವಾರ್ತೆಯಲ್ಲಿ ಕೇಳಿಸಿಕೊಳ್ಳುವಂತ ಮಾತುಗಳು ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಕೊಡುವ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡ್ತೇವಲ್ಲ ಪ್ರಿಯರೇ. ಪಾಪ ಹೇಗಿದೆ, ಪಾಪದ ಒಂದು ಫಲಿತ ಏನೆಂಬುದಾಗಿ ಪೌಲನು ಬಹಳಷ್ಟು ಹೇಳುವುದನ್ನು ನಾವು ಗಮನಿಸ್ತೇವೆ. ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ, ರೋಮಪುರ ಪತ್ರಿಕೆಯಲ್ಲಿ ಗಮನಿಸುವಾಗ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಪೌಲನಿಗೆ ದೇವರು ಮುಂಚಿತವಾಗಿ ಹೇಳ್ತಾನೆ, ಪ್ರೇರೆ ನೀನು ಎಲ್ಲಾ ಪಟ್ಟಣಗಳನ್ನು ತಿರುಗಿದ ನಂತರ ರೋಮ ಪಟ್ಟಣದಲ್ಲಿ ಸುವಾರ್ತೆನ ಸಾರಲೇಬೇಕೆಂಬಂತ ಒಂದು ನಿರ್ಬಂಧ ಇರುವುದನ್ನು ನಾವು ಗಮನಿಸ್ತೇವೆ. ಪೌಲನು ತನ್ನ ಆ ಪ್ರಯಾಣದಲ್ಲಿ ಮಾಡುವಾಗ ಅಪೊಸ್ತಲ ಕೃತ್ಯಗಳು ಅಧ್ಯಾಯಗಳನ್ನು ಗಮನಿಸುವುದಾದರೆ ಆತನ ಒಂದು ಸುವಾರ್ಥ ದಂಡಯಾತ್ರೆಗಳಲ್ಲಿ ಆತನು ಪಟ್ಟದ ಶ್ರಮೆ, ಆ ಕಷ್ಟ ಸಂಕಟ ಎಲ್ಲವನ್ನು ನಾವು ಜ್ಞಾಪ ಮಾಡಿಕೊಳ್ಳುತ್ತೇವೆ. ಕರ್ತನ ಅನೇಕ ಸಾರಿ ಹೇಳುವ ಮಾತುಗಳನ್ನು ನೆನೆಸ್ತೇವೆ ಪ್ರೇರೆ. ಪೌಲನ ನೀನು ಕರ್ತನ ಮುಂದೆ ನಿಲ್ಲಬೇಕೆಂಬುದಾಗಿ ಹೇಳುವಂತ ಮಾತುಗಳನ್ನ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಮತ್ತು ಪೌಲನು ಬಹಳಷ್ಟು ಶ್ರಮೆಗಳನ್ನು ಅನುಭವಿಸಿದರು, ಕಷ್ಟಗಳನ್ನು ಅನುಭವಿಸಿದರು, ಶ್ರಮೆಗಳ ಪಾಲಾದರು. ಕರ್ತನ ಸೇವೆಯಲ್ಲಿ ತನ್ನನ್ನ ತಗ್ಗಿಸಿಕೊಂಡವನಾಗಿದ್ದನ್ನ ನಾವು ಗಮನಿಸ್ತೇವೆ. ಪೌಲನು ಎಷ್ಟೋ ಪ್ರಯಾಣಗಳನ್ನು ಮಾಡಿ ಕರ್ತನಿಗೆ ಸುವಾರ್ತೆನ ಸಾರಿದನ್ನ ನಾವೆಲ್ಲರೂ ಸಹ ಕೇಳಿಸಿಕೊಂಡಿದ್ದೇವೆ, ಅದನ್ನ ನಾವು ಸಹ ನಮ್ಮ ಸೇವೆ ಭಾಗದಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ. ಮತ್ತು ಗ್ರಂಥಕರ್ತನ ಉದ್ದೇಶವನ್ನ ನಾವು ಅನೇಕ ಸಾರಿ ಧ್ಯಾನ ಮಾಡಿದ್ದೇವೆ. ಪೌಲನು ಬಹಳಷ್ಟು ಪ್ರಯಾಸವುಳ್ಳಂತ ಭಕ್ತನಾಗಿ ದಾಸನಾಗಿ ಬರೆಯಲ್ಪಟ್ಟಿದ್ದನ್ನು ಗಮನಿಸ್ತೇವೆ. ಕಳೆದ ಮೊದಲನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಸುವಾರ್ತೆ ಕುರಿತು ಬಹಳಷ್ಟು ನನಗೆ ಒಂದು ಸುವಾರ್ತೆ ವಿಷಯ ನಾನು ಆಚಿಕೊಳ್ಳುವುದಿಲ್ಲ, ನಾನು ಗ್ರೀಕರಿಗೂ ಇತರ ಜನರಿಗೂ ಸುವಾರ್ತೆಯನ್ನು ಸಾರಬೇಕೆಂಬಂತ ಒಂದು ನಿರ್ಬಂಧ ಉಳ್ಳವನಾಗಿ ಸುವಾರ್ತೆಯನ್ನು ಸಾರಿದ್ದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಮತ್ತು ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಅನೇಕ ವಿಷಯಗಳನ್ನ ಪೌಲನು ವರ್ಣಿಸುವುದನ್ನು ನಾವು ಸಹ ಗಮನಿಸ್ತೇವೆ. ಪೌಲನ ಒಂದು ಮಾತುಗಳನ್ನ ಈ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಮತ್ತೆ ಇದನ್ನ ನಾವು ಕಲಿಯುವಂಥದ್ದು ಒಂದನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳುಂಟು. ಆದರೆ ಎರಡನೇ ಅಧ್ಯಾಯಕ್ಕೆ ಬರುವಾಗ ಎರಡನೇ ಅಧ್ಯಾಯದ ಮೊದಲನೇ ವಾಕ್ಯವನ್ನ ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಮತ್ತು ಈ ರಾತ್ರಿ ವೇಳೆಯಲ್ಲಿ ದೈವ ಸಂದೇಶ ಕೊಡೋದಕ್ಕೋಸ್ಕರವಾಗಿ ಪ್ರೇರೇಪಿಸಲ್ಪಟ್ಟಂತ ಅಥವಾ ನಡೆಸುತ್ತಿರುವಂತ ಪ್ರಿಯ ದೈವ ಸೇವಕರಾಗಿರುವಂತ ಸೈಮನವರಿಗೂ ಮತ್ತು ಈ ದಿನ ನನ್ನೊಟ್ಟಿಗೆ ಜೂಮ್ ಕೂಡದಲ್ಲಿ ಸೇರಿ ಬಂದಿರುವಂತ ಎಲ್ಲಾ ಪ್ರಿಯರಿಗೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾನು ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ಕರ್ತನ ಮಹಾಕೃಪೆ, ನಾವೆಲ್ಲ ಆರೋಗ್ಯದಲ್ಲಿದ್ದೇವೆ. ಸ್ವಾಮಿ ನಮ್ಮ ನಡೆಸುತ್ತಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಬಹಳಷ್ಟು ವೇದನೆಯುಳ್ಳಂತ, ಭಾರವುಳ್ಳಂತ, ದೇವರಿಂದ ಕರೆಯಲ್ಪಟ್ಟಂತ, ಆರಿಸಲ್ಪಟ್ಟಂತ, ನೇಮಿಸಲ್ಪಟ್ಟಂತ ಪೌಲನು. ಯಾಕಂದ್ರೆ ಪೌಲನು ಬರೆಯುವಾಗ ಈ ಪತ್ರಿಕೆಯ ನಾವು ಗಮನಿಸ್ತೇವೆ ಪ್ರಿಯರೇ. ಒಂದನೇ ಅಧ್ಯಾಯದಲ್ಲಿ ಬರುವಾಗ ಹೇಳುವಂಥದ್ದು, ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆನ ಸಾರುವುದಕ್ಕೆ ನೇಮಿಸಲ್ಪಟ್ಟವನೆಂಬುದಾಗಿ ಪೌಲನ ಒಂದು ಅರ್ಹತೆಗಳನ್ನು ನೋಡ್ತೇವೆ. ದಾಸನು ಮತ್ತು ಅಪೊಸ್ತಲನಾಗುವುದಕ್ಕಾಗಿ ಕರೆಯಲ್ಪಟ್ಟವನು, ಸುವಾರ್ತೆನ ಸಾರುವುದಕ್ಕಾಗಿ ನೇಮಿಸಲ್ಪಟ್ಟಂತ ಪೌಲನೆಂಬುದಾಗಿ ಹೇಳಿದ ಈ ಮಾತುಗಳನ್ನು ನಾವು ಬಹಳಷ್ಟು ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಪ್ರಿಯ ದೇವ ಜನರೇ. ಈ ಒಂದು ಮಾತುಗಳನ್ನು ಹೇಳುವಂತ ಪೌಲನು ದೇವರ ಕುರಿತು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾ ಸಂದೇಶವನ್ನು ಕೊಡುತ್ತಾ ಕೇಳುವಾಗ ಪೌಲನ ಒಂದು ಬಾಧೆಯನ್ನ ಅಥವಾ ಒಂದು ನೋವನ್ನ ನಾವು ಗಮನಿಸುವಾಗ ನಾವು ನೋಡ್ತೇವೆ. ಎರಡನೇ ಅಧ್ಯಾಯದಲ್ಲಿ ಈ ದಿನ ಕರೆಯುವಂಥದ್ದು, ಇಲ್ಲಿ ದೇವ ಜನರಾಗಿರುವಂತ ನಾವುಗಳು, ಕ್ರಿಸ್ತನ ಮಕ್ಕಳಾಗಿ ಕರೆಯಲ್ಪಟ್ಟಂತವರು ಯಾವ ರೀತಿಯವರು ನಡೆದುಕೊಳ್ಳಬೇಕು, ಹೇಗೆ ಜೀವಿಸಬೇಕು, ಮತ್ತೊಬ್ಬರ ಕುರಿತು ನಾವು ಹೇಗೆ ಇರಬೇಕೆಂಬುದಕ್ಕೋಸ್ಕರವಾಗಿ ಈ ಅಧ್ಯಾಯವು ಬಹಳ ಸ್ಪಷ್ಟವಾಗಿ ನಮ್ಮನ್ನ ನಡೆಸುತ್ತದೆ, ಬಲಪಡಿಸುತ್ತದೆ, ನಮಗಿದು ಬುದ್ಧಿವಾದವನ್ನು ಕಲಿಸುತ್ತದೆ ಪ್ರಿಯರೇ. ಈ ಅಧ್ಯಾಯವನ್ನ ನಾವು ಗಮನಿಸುವಾಗ ಬಹಳಷ್ಟು ನೀವು ಗಮನಿಸರಿ. ಒಂದು ಮೊದಲನೇ ಅಧ್ಯಾಯದ 3 ವಾಕ್ಯಗಳನ್ನ ನಾವು ಓದಿಕೊಳ್ಳುವಾಗ 3ನೇ ವಾಕ್ಯ ತನಕ ನಾವು ಓದಿಕೊಳ್ಳೋಣ. ನನ್ನ ಹತ್ರ ಒಂದು ಸತ್ಯವಿರುವುದರಿಂದ ನಾನು ಓದ್ತೇನೆ. ಆದುದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಒಳ್ಳೆಯ ಒಂದು ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ ಪ್ರಿಯರೇ. ಭಕ್ತನಾಗಿರುವ ಪೌಲನು ಹೇಳುವಂತ ಒಂದು ಮಾತು, ದಯಮಾಡಿ ನನ್ನ ಮಾತೆಲ್ಲರೂ ಕೇಳಿಸ್ತಾ ಇದೆಯಲ್ಲ? ತುಂಬಾ ಸಂತೋಷ. ಓಕೆ 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 ಯಾಕಂದ್ರೆ ಸ್ವಲ್ಪ ಟವರ್ ಇಲ್ಲದ ಸ್ವಲ್ಪ ಹಣ ಮರಬದ ಸಹಿಸ್ರಿ. ಇಲ್ಲಿ ಪೌಲನ ಒಂದು ಮೊದಲನೇ ವಾಕ್ಯದಲ್ಲಿ ಗಮನಿಸುವಾಗ, ಎರಡನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಆದುದರಿಂದ ಎಲೈ ಮನುಷ್ಯನೇ,
ನೀ ಮತ್ತೊಬ್ಬರಲ್ಲಿ ದೋಷವೆಣಿಸು, ನೀನು ಅವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಮತ್ತು ಮೂರನೇ ವಾಕ್ಯಕ್ಕೆ ನಾವು ಬರುವಾಗ, ಎಲೈ ಮನುಷ್ಯನೇ. ಪ್ರೇರೆ, ಈ ಒಂದು ಮಾತು ನಮ್ಮನ್ನೆಷ್ಟು ಉತ್ತೇಜನ ಪಡಿಸುವಂತದ್ದಾಗಿದೆ. ಈ ವಾಕ್ಯವು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಎಲೈ ಮನುಷ್ಯನೇ, ಎಷ್ಟೊಂದು ಸ್ಪಷ್ಟವಾಗಿದೆ ಪ್ರೇರೆ, ಗಮನಿಸ್ತಾರೆ. ಎಲೈ ಮನುಷ್ಯನೇ. ಹಾಗಾದ್ರೆ ಪೌಲನು ಇಲ್ಲಿ ಹೇಳುವಾಗ ಮನುಷ್ಯನನ್ನ ಎಚ್ಚರಿಸುತ್ತಾ ಧೈರ್ಯವಾಗಿ ಎಲೈ ಮನುಷ್ಯನೆಂಬುದಾಗಿ ಹೇಳುವಂತ ಈ ಮಾತುಗಳನ್ನು ಸತ್ಯವೇದದಲ್ಲಿ ನಾವು ಬಹಳಷ್ಟು ಸಾರಿ ಕಾಣ್ತೇವೆ ಪ್ರೇರೆ. ಯಾಕೆಂದ್ರೆ ಬಹಳಷ್ಟು ರೀತಿಯಾಗಿರೋದಂತ ಮಾತುಗಳನ್ನ ನಾವು ಕಾಣ್ತೇವೆ. ಕೀರ್ತನೆ 134:1 ನೋಡ್ತೇವೆ, ಎಲೈ ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿ ಆತನ ಸರ್ವ ಸೇವಕರೆಂಬುದಾಗಿ ನೋಡ್ತೇವೆ ಪ್ರೇರೆ. ಎಷ್ಟೊಂದು ಶ್ರೇಷ್ಠವಾದ ಮಾತುಗಳು ನಮ್ಮನ್ನ ಬಲಪಡಿಸುವುದನ್ನು ನಾವು ಕಾಣ್ತೇವಲ್ಲ ಪ್ರೇರೆ. ಹಾಗಾದ್ರೆ ಈ ಒಂದು ಮಾತನ್ನು ಹೇಳುತ್ತಾ, ಯಾಕೆಂದ್ರೆ ಎಲೈ, ನನ್ನ ಸಂದೇಶ ಮುಂದೆ ಇದೆ, ಅದ ಎಲೈ ಎಂಬುದಾಗಿ ಬಂದಿದ್ದರಿಂದ ಈ ಪದಗಳ ಕುರಿತು ನೋಡ್ತಾ ಇದ್ದೇನೆ. ರೋಮಪತ್ರಿಕೆಯಲ್ಲಿ ಎಲೈ ಎಂಬುದಾಗಿ 2ನೇ ಅಧ್ಯಾಯದಲ್ಲಿ 2 ಸಾರಿ ಕಾಣುವ ನಾವುಗಳು ಹಳೆ ಒಡಂಬಡಿಕೆಯಲ್ಲಿ ಎಲೆ ಎಂಬಂತ ಮಾತುಗಳನ್ನು ನಾವು ನೋಡ್ತೇವೆ. ಯಾಕಂದ್ರೆ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ, ಯೆಹೋವನೇ ಅತಿರೋಷಗೊಳ್ಳದಿರು, ನಮ್ಮ ಅಧರ್ಮವನ್ನು ಕಡೆಯವರು ಜ್ಞಾಪಕದಲ್ಲಿಡಬೇಡ, ಎಲೈ ಸ್ವಾಮಿ ಅಂತ ಕರೀತಾನೆ ನೋಡಿ ಪ್ರಿಯರೇ. ಎಲೈ ಎಂಬುದಾಗಿ ಹೇಳುವಂತ ಒಂದು ಪದ, ಅದನ್ನ ಕುರಿತು ನಾನು ಸ್ವಲ್ಪ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲೈ ಮನುಷ್ಯನೇ. ನೋಡ್ರಿ, ಎಲೈ ಮನುಷ್ಯನೇ ಎಂಬುದಾಗಿ ಹೇಳಿದಾಗ, ಹಾಗಾದ್ರೆ ಈ ಮನುಷ್ಯನು ಪ್ರಾರ್ಥನೆ ಮಾಡುವಾತನು, ಎಲೈ ಸ್ವಾಮಿ ಕಟಾಕ್ಷಿಸು, ನಾವೆಲ್ಲರೂ ನಿನ್ನ ಜನರಾಗಿದ್ದೇವೆ ಎಂಬುದಾಗಿ ಹೇಳೋದನ್ನ ಗಮನಿಸ್ತೇವೆ. ಮುಂದೆ ಈ ಮಾತು ನೋಡುವಾಗ ಯೆರೆಮೀಯನು ಹೇಳ್ತಾನೆ, ಎಲೈ ಕರ್ತನಾದ ಯೆಹೋವನೇ. ಮನುಷ್ಯರು, ಯಾಕೆಂದ್ರೆ ಪೌಲನು ರೋಮ ಪಟ್ಟಣದ ಸಭೆಗೆ ಅಥವಾ ರೋಮ ಸಭೆಗೆ ಬರೆಯುವಾಗ ಎಲೈ ಎಂಬ ಒಂದು ಪದಗಳನ್ನ ಉಪಯೋಗಿಸಿದ ನಾವು ಗಮನಿಸ್ತಾ ಇದ್ವಲ್ಲ ಪ್ರೇರೆ. ಹಾಗಾದ್ರೆ ಇಲ್ಲಿ ನೋಡುವಂತದ್ದು ಎಷ್ಟೊಂದು ಒಳ್ಳೆ ಮಾತುಗಳೆಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಎಲೈ ಕರ್ತನಾದ, ಮನುಷ್ಯನು ನೇರವಾಗಿ ದೇವರೊಟ್ಟಿಗೆ ಮಾತಾಡುವಂಥದ್ದು. ಮನುಷ್ಯನು ದೇವರೊಟ್ಟಿಗೆ ಮಾತಾಡ್ತಾನೆ, ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ ಪ್ರೇರೆ. ಹೀಗೆ ಈ ಎಲೈ ಪದಗಳೆಂಬುದಾಗಿ ನೋಡ್ತಾ ನಾವು ಮುಂದೆ ಹೋಗುವಾಗ ಇಲ್ಲಿ ಗಮನಿಸುವಂಥದ್ದು ಎಲೈ ಮನುಷ್ಯನೇ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಕೊನೆಯದಾಗಿ ನಾವು ನೋಡುವಂಥದ್ದು, ಈ ಪದವನ್ನ ಪೌಲನು ರೋಮಪತ್ರಿಕೆಯಲ್ಲಿ ಎಲೈ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತ ಈ ಮಾತು ಏನಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ಇಲ್ಲಿ ನೋಡ್ತೇವೆ ಪ್ರೇರೆ, ಒಂದು ಮಾತನ್ನ ನಾವು ಸ್ಪಷ್ಟವಾಗಿ ನಾವು ಕಲಿಯೋಣ. 1 ತಿಮೋಥಿ 6:11 ನೋಡ್ತೇವೆ, ಎಲೈ ದೇವರ ಮನುಷ್ಯನೇ. ಎಷ್ಟೊಂದು ಪ್ರೀತಿಯಿಂದ ಕರೆಯಲ್ಪಟ್ಟಂತ ಮಾತು. ಹಾಗಾದ್ರೆ ತಿಮೋತಿ ಯಾರಾಗಿದ್ದಾನೆ? ತಿಮೋತಿಯನು ಪೌಲನ ಸೇವೆಯಲ್ಲಿ ತನಗೆ ಜೊತೆ ಸೇವಕನಾಗಿ ಸಿಕ್ಕಲ್ಪಟ್ಟಂತವನು. ತಿಮೋತಿಯನು ಆ ಸೇವೆಯಲ್ಲಿ ಭಾಗವಾಗಿದ್ದಂತವನು, ಪ್ರಿಯ ದೇವ ಜನರೇ. ಹಾಗಾದ್ರೆ ಆ ತಿಮೋತಿಯನಿಗೆ ಕರೆಯುವಂತ ಒಂದು ಮಾತು, ಕ್ರಿಸ್ತನಲ್ಲಿ ನನ್ನ ಜೊತೆ ಸೇವಕರಾಗಿರುವಂತ, ಕ್ರಿಸ್ತನಲ್ಲಿ ಸಭಾ ಹಿರಿಯರೇ, ದೇವರ ಮಕ್ಕಳಾಗಿ ಪೌಲನ ಹಾಗೆ ಕರೆಯಲ್ಪಟ್ಟವರೇ. ಪೌಲನು ಹೇಳುತ್ತದೆ, ನಾನು ಕರೆಯಲ್ಪಟ್ಟಿದ್ದೇನೆ ಸುವಾರ್ತೆ ಸೇವೆಯನ್ನು ಸಾರೋದಕ್ಕೋಸ್ಕರವಾಗಿ. ಯಾಕೆ ನಾವು ಕರೆಯಲ್ಪಟ್ಟಿದ್ದೇವೆ? ಯಾಕೆ ನಾವು ಆರಿಸಲ್ಪಟ್ಟಿದ್ದೇವೆ? ಪೌಲನ ಕರೆಯುವಿಕೆಯನ್ನ, ಪೌಲನ ಆರಿಸುವಿಕೆಯನ್ನ ನೋಡುವಾಗ, ಆ ಕರೆಯಲ್ಪಟ್ಟಂತ, ನೇಮಿಸಲ್ಪಟ್ಟಂತ ಪೌಲನ ಜೊತೆಯಲ್ಲಿ ಸೇವೆಗಾಗಿ, ದೇವರ ಸ್ತೋತ್ರ ಉಂಟಾಗಲಿ, ಸೇವೆಗಾಗಿ ತನ್ನೊಟ್ಟಿಗೆ ತಿರುಗಾಡಿ ಅನೇಕ ದೇವರ ಸತ್ಯಾರ್ಥಗಳನ್ನ ಮತ್ತು ಸೇವೆಯ ಒಂದು ಭಾರವನ್ನ, ಸೇವೆಯ ಒಂದು ಜೀವಿತವನ್ನ, ಸೇವೆಯ ಒಂದು ನಡವಳಿಕೆಯನ್ನ ಕಲಿತುಕೊಂಡಂತ ತಿಮೋತಿಯನಿಗೆ ಪೌಲನು ಕೊಡುವಂತ ಒಂದು ಮಾತು ಗಮನಿಸ್ರಿ ಪ್ರಿಯರೇ. ಯಾರಿಗಾದರೂ ಈಗ ನಾವು ಸೇರಿದ್ದೇವೆ, ನಾಯಕರು ಈಗ ತಿಮೋತಿಯನ್ ಯಾರಾಗಿದ್ದಾನೆ? ಪೌಲನ ದೃಷ್ಟಿಯಲ್ಲಿ ಪೌಲನು ವರ್ಣಿಸುವಂತದ್ದು ನಾವು ನೋಡ್ತೇವೆ, ಎಲೈ ದೇವರ ಮನುಷ್ಯನೇ. ಇಲ್ಲಿ ಮುಂದೆ ಮಾತುಗಳುಂಟು ಎಂಬುದಾಗಿ, ದೀನಾದರುಗಳಿಗೆ ದೂರವಾಗಿರು, ಈ ಒಂದು ಪದಗಳನ್ನು ಮುಂದೆ ಕಾಣ್ತೇವೆ ಪ್ರೇರೆ. ಎಲೈ ದೇವರ ಮನುಷ್ಯನೇ. 1 ತಿಮೋತಿ 6:20 ಹೇಳ್ತಾನೆ, ಎಲೈ ತಿಮೋತಿಯನೇ. ನೋಡ್ತಾ ಇದ್ದೆ, ಪ್ರತಿ ಪದ ಅನೇಕ ಸಾರಿ ಬರೆಯಲ್ಪಟ್ಟಿದೆ. ಯೆಶಾಯನ ಗ್ರಂಥದಲ್ಲಿ, ಕೀರ್ತನೆಯಲ್ಲಿ, ಜ್ಞಾನೋಕ್ತಿಗಳಲ್ಲಿ ಎಲೈ ಎಂಬುದಾಗಿ ನಾವು ಕಾಣ್ತಾ ಇದ್ದೇನೆ. ಹಾಗಾದ್ರೆ ಈ ರಾತ್ರಿ ಜಾವದಲ್ಲಿ ಆ ಪೌಲನು ತಿಮೋತಿನನ್ನ, ಎಲೈ ದೇವರ ಮನುಷ್ಯನೇ, ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕಲ್ವರಿ ಶಿಲುಬೆ ರಕ್ತದಲ್ಲಿ ಕರೆಯಲ್ಪಟ್ಟಂತ ದೇವ ಜನರೇ, ದೇವರ ಮಕ್ಕಳೇ, ಈ ಪದ ನಮ್ಮ ಹಿರಿಯರು ಅಥವಾ ನಮ್ಮ ಪ್ರಿಯರು ಬಳಸುವುದಕ್ಕೆ ನಾವು ಯೋಗ್ಯರಾಗಿದ್ದೇವೆಯೋ? ದೇವರ ಮನುಷ್ಯನೇ. ಎಷ್ಟೊಂದು ಒಳ್ಳೆಯ ನುಡಿಗಳು. ನಾವ್ ಯಾರ ಮನುಷ್ಯರಾಗಿದ್ದೇವೆ? ಲೋಕದಲ್ಲಿ ಜೀವಿಸುತ್ತಾ ದೇವರ ಮಕ್ಕಳೆಂಬುದಾಗಿ ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ತೋತ್ರ ಪದಗಳನ್ನು ಹಾಡುತ್ತಾ, ದೇವರನ್ನ ಆರಾಧನೆ ಮಾಡುತ್ತಾ, ದೇವರನ್ನ ಘನಪಡಿಸುತ್ತಾ, ನಾನು ದೇವರ ಮಕ್ಕಳೆಂಬುದಾಗಿ ನಾವು ಮಾತ್ರ ಹೇಳುವುದಲ್ಲದೆ,
ನಮ್ಮನ್ನು ನಾವು ಈ ರಾತ್ರಿ ಜ್ಞಾಪಕ ಮಾಡಿಕೊಳ್ಳೋಣ, ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೇರೆ. ಯಾಕೆಂದ್ರೆ ಕರ್ತನ ಚಿತ್ತವಾದರೆ ನಾಳೆ ನಾವು ಕರ್ತನ ಪ್ರೀತಿ ಉಳ್ಳದಾದ್ರೆ ಈ 2026ನೇ ವರ್ಷದ 6ನೇ ತಿಂಗಳ ಕೊನೆ ಭಾನುವಾರಕ್ಕೆ ನಾವು ಬಂದಿದ್ದೇವೆ. ಮೊದಲನೇ ವಾರ ಮತ್ತು ಕೊನೆ ಭಾನುವಾರವಾಗಿದೆಯಲ್ಲ. ಹಾಗಾದ್ರೆ ದೇವರ ಮಕ್ಕಳಾಗಿ, ದೇವರ ಜನರಾಗಿ, ದೇವರಿಂದ ಆರಿಸಲ್ಪಟ್ಟವರಾಗಿ, ದೇವರಿಂದ ಕರೆಯಲ್ಪಟ್ಟವರಾಗಿ ನಾವು ಆರಾಧನೆ ಹೋಗುತ್ತಿದ್ದೇವೆ. ದೇವರ ಮನುಷ್ಯನೇ ನಾವ್ಯಾರ ಮನುಷ್ಯರಾಗಿದ್ದೇವೆ ಅದನ್ನ ನಾವು ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಪ್ರಿಯ ದೇವ ಜನರೇ, ಎಲೈ ಮನುಷ್ಯನೇ ಬಹಳ ಸ್ಪಷ್ಟವಾಗಿ ನಮ್ಮ ಪ್ರಿಯ ನಾಯಕನೆಂಬುದಾಗಿ ನಾನು ಸಂತೋಷ ಪಡ್ತೇನೆ ಪ್ರೇರೆ ಹೇಳುವಂತದ್ದು. ಆದುದರಿಂದ ಎಲೈ ಮನುಷ್ಯನೇ, ಹಾಗಾದ್ರೆ ತಿಮೋತಿನು ದೇವರ ಮನುಷ್ಯನಾಗಿದ್ದಾನೆ, ದೇವರ ಪ್ರತಿನಿಧಿಯಾಗಿದ್ದಾನೆ. ದೇವರಿಂದ ಆರಿಸಲ್ಪಟ್ಟ ಪೌಲನ ಒಂದು ನೋವು ಕ್ರಿಸ್ತನಲ್ಲಿನ ಪ್ರಿಯ ಸಹೋದರ ಸಹೋದರರೇ, ಏನ್ ಮಾಡಬಾರದು? ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ. ಈ ವಾಕ್ಯದ ಅಡಿಯಲ್ಲಿ ಪ್ರಿಯ ದೇವಚಂದ್ರೆ, ಈ ಗ್ರಂಥವನ್ನು ಗಮನಿಸುವಾಗ ಈ ಒಂದು ವೇಳೆಯಲ್ಲಿ ಕೂಡಿ ಬಂದಿರುವಂತ ನಾವುಗಳು ಯಾರ ವಿಷಯದಲ್ಲಿಯೂ ಏನನ್ನು ಮಾತನಾಡೋದಕ್ಕೆ ಧೈರ್ಯಗೊಳ್ಳದೆ, ಮತ್ತೊಬ್ಬರ ಕುರಿತು ಏನು ಆಲೋಚನೆ ಮಾಡದೆ ನಮ್ಮ ಬಾಯಿಗಳಿಗೆ ಬೀಗವನ್ನು ಹಾಕಿಕೊಳ್ಳುವುದಕ್ಕೆ. ಯಾಕೆಂದ್ರೆ ಪ್ರಿಯ ದೇವಚಂದ್ರೆ, ಸುಳ್ಳಾಗಿ ಇದ್ದರು ಇಲ್ಲದೆ ಇದ್ದರು ಬೇರೆಯವರ ವಿಷಯವಾಗಿ ಮತ್ತೊಬ್ಬರ ಮುಂದೆ ಹೋಗಿ ಅವರ ಮುಂದೆ ಇವರನ್ನ ಕುರಿತು ನಾನು ಹೇಳಿದ್ರೆ ನನಗೇನಾದ್ರೂ ಸ್ಥಾನಮಾನ ಸಿಗುತ್ತದ, ನನಗೇನಾದ್ರೂ ಪದವಿ ಸಿಗುತ್ತದ, ಒಂದು ವೇಳೆ ಒಬ್ಬರ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳುವುದಾದ್ರೆ, ನನ್ನ ಪ್ರಿಯ ದೇವಚಂದ್ರೆ, ಈ ರಾತ್ರಿ ನನ್ನ ಸಮೇತವಾಗಿ ನಾನು ತುಂಬಾ ನೋವಿನಿಂದ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಪೌಲನು ಹೇಳುವಂತ ಒಳ್ಳೆ ಈ ಒಂದು ವಾಕ್ಯಗಳನ್ನ ಬರೆದಿಟ್ಟುಕೊಳ್ಳೋಣ ಪ್ರಿಯ. ಈ ಒಂದು ನುಡಿಗಳನ್ನ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಪೌಲನಿಗಿರುವಂತ ದೊಡ್ಡ ನೋವು ಏನಾಗಿದೆ? ಯಾಕೆಂದ್ರೆ ಇಂದಿನ ಸಮಾಜದಲ್ಲಿಯೂ ಪೌಲನು ಸಹಿ ಮಾಡುವಂತ ಸಮಾಜದಲ್ಲಿ ಇದ್ದಂತ ಒಂದು ನೋವುಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಇಲ್ಲ ಬಿಡಿ ಸರ್. ದೇವರ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಂದು ಟೋಲಲ್ಲಿ ದೇವರ ಅಲ್ಲಿ ಇಲ್ಲಿ ಗಮನಿಸುವಂತದ್ದು, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ. ಉತ್ತರ ಹೇಳೋದಕ್ಕೇನಿಲ್ಲ, ನೋಡ್ತಾ ಹೇಳೋದಕ್ಕೆ ನಿನಗೆ ಮಾರ್ಗ ಇಲ್ಲ. ಯಾರನ್ನು ಕುರಿತಾಗಲಿ ಯಾರ ಬಗ್ಗಲೇ ಆಗಲಿ ನಾವು ಬೇಡ ಪ್ರೇರೆ. ಯಾಕೆ ಕೆಳಗಡೆ ನೋಡೋಣ, ಅದೇ ವಾಕ್ಯದಲ್ಲಿ ಮುಂದುವರಿಯುವುದಾದ್ರೆ, ಉತ್ತರ ಹೇಳೋದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಗಮನಿಸ್ರಿ ಪ್ರೇರೆ, ಏನಾಯ್ತು? ಮತ್ತೊಬ್ಬರ ದೋಷ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಯಾಕಾದ್ರೆ ಇಲ್ಲಿ ಭಕ್ತನಾಗಿರುವ ಪೌಲನು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದ್ರೆ ಅನೇಕರು ನೀತಿವಂತರೆಂಬುದಾಗಿ ತಮ್ಮನ್ನು ಹೇಳಿಕೊಳ್ಳುವಂತ, ತಮ್ಮನ್ನು ಹೊಗಳುವಂತ ಜನರಿಗೆ 3ನೇ ಅಧ್ಯಾಯದ 23ನೇ ವಾಕ್ಯ ರೋಮಪತ್ರಿಕೆ ನೋಡುತ್ತೇವೆ. ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಕೊಡುವ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಈ ಭೂಲೋಕದಲ್ಲಿ ಸ್ತ್ರೀಯ ಗರ್ಭದಲ್ಲಿ ಜನಿಸಿದಂತ ಪ್ರತಿಯೊಬ್ಬರು ಏನಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸ್ತಿದ್ದಿಲ್ಲ ಪ್ರಿಯರೇ. ಎಲ್ಲಾ ಮನುಷ್ಯರು ಏನಾಗಿದ್ದಾರೆ? ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಪಾಪ ಮಾಡಿ ನೀತಿವಂತನಿಲ್ಲ, ಒಬ್ಬನಾದ್ರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಂಬುದಾಗಿ ನೋಡ್ತಾವಲ್ಲ ಪ್ರೇರೆ. ಆದ್ದರಿಂದ ನಾವ್ ಯಾರಾದರೂ ಸರಿ ಮತ್ತೊಬ್ಬರ ಬಗ್ಗೆ ಚಿಂತಿಸುವಂಥದ್ದು, ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು, ಅದು ದೇವರ ದೃಷ್ಟಿಯಲ್ಲಿ ಸರಿ ಕಾಣುವುದಿಲ್ಲ ಎಂಬುದಾಗಿ ನೋಡ್ತಲ್ಲ ಪ್ರೇರೆ. ಆದರೆ ಈ ಒಂದು ವೇಳೆ ನಾವು ಕಲಿತುಕೊಳ್ಳೋಣ. ನಾನು ಹೇಳ್ತಾ ಇದ್ದೇನೆ, ನನ್ನ ಸಮೇತವಾಗಿ ಯಾರು ಸಹ ಮತ್ತೊಬ್ಬರಲ್ಲಿ ದೋಷವೆಣಿಸುವುದಕ್ಕಿಂತ ಪ್ರತಿಯೊಬ್ಬ ಮನುಷ್ಯನು ಪೌಲನು ಹೇಳಿದ ಹಾಗೆ ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರೂ ಪಾಪ ಮಾಡಿದವರಾಗಿದ್ದಾರೆ ಪ್ರೇರೆ. ಪಶ್ಚಾತ್ತಾಪ ಪಡುವಂತ ಮಾತುಗಳನ್ನು ಗಮನಿಸ್ತಾ ಇದ್ದೇವೆ. ಪೌಲನಿಗಿರುವಂತ ಒಂದು ಮಾತು ಮತ್ತೊಮ್ಮೆ ಕೆಳಗಡೆ ಬರುವಾಗ, ಎಲೈ ಮನುಷ್ಯನೇ, ಅಂತವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಗೆ ತೀರ್ಪಿಗೆ ತಪ್ಪಿಸಿಕೊಂಡು ಇಚ್ಛಿಸುತ್ತೀಯ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಹಾಗಾದ್ರೆ ಈ ಮಾತುಗಳನ್ನು ನೋಡುವಾಗ ಈ ರಾತ್ರಿ ನಾನು ಕಲಿಯುವಂತ ಒಂದು ವೇಳೆಯಲ್ಲಿ ಮುಖಾಮುಖಿಯಾಗಿ ನೋಡೋದಕ್ಕೆ ಆಗದೇ ಇದ್ರು ನನ್ನ ಸ್ವರ ನೀವು ಕೇಳಿಸ್ಕೊಳ್ತಾ ಇದ್ರಿ, ಮತ್ತು ನಮ್ಮೆಲ್ಲರ ಸ್ವರದಿಂದ ಕರ್ತನು ಈ ಸಂದೇಶವನ್ನು ಕೊಡುತ್ತಿದ್ದಾನೆ. ಎಲ್ಲವನ್ನ ಅನುಸರಿಸದೆ
ದೇವರ ಕರ್ತನ ಯೇಸು ಕ್ರಿಸ್ತ ಹೇಳಿದ ಒಂದು ಮಾತುಗಳನ್ನ ನಾವು ನೆನೆಸಿಕೊಂಡು ಮೊದಲು ನೀವು ದೇವರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ ಎಂಬುದಾಗಿ ಹೇಳಿದ ಮಾತುಗಳನ್ನ ನಾವು ಮನದಟ್ಟು ಮಾಡಿಕೊಂಡು ನಾವು ಜ್ಞಾಪಕ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವಂಥದ್ದು. ಪ್ರಿಯ ದೇವ ಜನರೇ, ನಾವು ಆಲೋಚನೆ ಮಾಡೋಣ. ಯಾರು 7ನೇ ವಾಕ್ಯಕ್ಕೆ ನಾವು ಬರೋಣ. 7ನೇ ವಾಕ್ಯ, 2ನೇ ಅಧ್ಯಾಯ, ಭಕ್ತನಾದ ಪೌಲನು ಬರೆಯಲ್ಪಟ್ಟಂತ ರೋಮಪುತ್ರರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 7ನೇ ವಾಕ್ಯಕ್ಕೆ ಬರೆಯಲ್ಪಟ್ಟಿದೆ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಒಂದು ವೇಳೆ ಯಾರಾದ್ರೂ 8ನೇ ವಾಕ್ಯ ಓದುವುದಾದ್ರೆ ತುಂಬಾ ಒಳ್ಳೆಯದು. ಯಾರಾದ್ರೂ 8ನೇ ವಾಕ್ಯ ಓದಿ. 8ನೇ ವಾಕ್ಯ ಯಾರಾದ್ರೂ ಒಬ್ರು. ದಯಮಾಡಿ ಬೈಬಲ್ ಇರುವಂತವ್ರು ಈ ಒಂದು ವಾಕ್ಯವನ್ನು ಓದಿ ನನಗೆ ಸಹಾಯ ಮಾಡಬೇಕು ಹೇಳ್ತಾ ಇದ್ದೇನೆ. 8ನೇ ವಾಕ್ಯ. ಒಂದ್ ಸೆಕೆಂಡ್. ಯಾರು ಸ್ವಇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಬ್ರದರ್, ಓದಿ. ಯಾರು ಸ್ವಇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೋಪ ರೌದ್ರಗಳು ಬರುವವು. ಯಾಕೆ ನಾನು 2 ಸಲ ಓದಿಸ್ತಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತುಕೊಳ್ಳುವಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ತಿಳಿತಾ ಇದೆ, ಯಾರಿಗುಂಟು ಯಾರಿಗಿಲ್ಲ. ನಾವೇ ಇದನ್ನ ಅರ್ಥ ಮಾಡಿಕೊಳ್ಳೋಣ. ಯಾರಿಗಿದೆ ನಿತ್ಯ ಜೀವ, ಯಾರಿಗಿದೆ ಪರಲೋಕ, ಯಾರಿಗಿದೆ ಆ ಶ್ರೇಷ್ಠವಾದ ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ. ಪ್ರಿಯ ದೇವಚಂದ್ರೆ, ಇವತ್ತು ಯೇಸುವಿನ ನಂಬಿದಂತ ನಾವೆಲ್ಲರೂ ಯಾಕೆ ನಾವು ನಂಬಿದ್ದೇವೆ? ಯಾವುದನ್ನ ನಾವು ಎದುರು ನೋಡ್ತಾ ಇದ್ದೇವೆ? ಯಾವುದನ್ನ ನಾವು ನಿರೀಕ್ಷಿಸಿಕೊಂಡಿದ್ದೇವೆ? ಯಾವುದನ್ನ ನಾವು ಅನುಸರಿಸುತ್ತಿದ್ದೇವೆ ಎಂಬುದಾಗಿ ಗಮನಿಸುವಾಗ, ಯಾರು ಪ್ರಭಾವ, ಮಾನ, ನಿರ್ಲತ್ವಗಳನ್ನ ಹೊಂದಬೇಕೆಂದು ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡುತ್ತಾರೋ ಅವ್ರಿಗೇನು ಸಿಗುತ್ತದೆ? ಅವ್ರಿಗೆ ನಿತ್ಯ ಜೀವನ ಕೊಡುವನು. ಯಾರಿಗುಂಟು ಎಂಬುದಾಗಿ ನಾನು ಹೇಳಿದೆ. ಯಾರಿಗೆ ನಿತ್ಯ ಜೀವ, ಯಾರಿಗೆ ಪರಲೋಕದ ಆನಂದ, ಯಾರಿಗೆ ಸಂತೋಷ ಎಂಬುದಾಗಿ ನೋಡುವಾಗ, ಯಾರು ಏನ್ ಮಾಡ್ಬೇಕಂತೆ? ಒಳ್ಳೆಯದನ್ನು ಬೇಸರಗೊಳ್ಳದೆ. ಹಾಗಾದ್ರೆ ಬೇಸರಗೊಳ್ಳದೆ ಮಾಡುವವರಿಗೆ ನಿತ್ಯ ಜೀವ ಇದೆ. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ, ಇದನ್ನ ಸ್ವಲ್ಪ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಸತ್ಯವನ್ನು ಅನುಸರಿಸದೆ ಅಸತ್ಯವಾಗಿ, ಅಕ್ರಮವಾಗಿ, ಲೋಕಾನುಸಾರವಾಗಿರುವಂತಹ ಲೋಕ ಜೀವನವನ್ನು ಮಾಡುತ್ತಾ, ಕರ್ತನ ಯೇಸು ಕ್ರಿಸ್ತನು ಹಾಕಿಕೊಟ್ಟಂತ ಪುನಾದಿ ಹೇಗೋ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರನ್ನ ಹಿಂಬಾಲಿಸುವಂತವರು, ಸ್ವಾಮಿಯನ್ನು ಆರಾಧನೆ ಮಾಡುವಂತವರು ಇರಬೇಕಾಗಿರುವಂತ ಲಕ್ಷಣಗಳನ್ನ ಕುರಿತು ಆಲೋಚನೆ ಮಾಡದೆ ಇದ್ದಂಥವರಿಗೆ ಅನೇಕ ಮಾತುಗಳು ಬರೆಯಲ್ಪಟ್ಟವು ಪ್ರಿಯರೇ. ಏನೆಂಬುದಾಗಿ ನೋಡ್ತೇವೆ, ಅನೇಕ ವಿಷಯಗಳು ಬರೆಯಲ್ಪಟ್ಟವು. ಮೋಸೆ ಕಲಿಸ್ಕೊಡ್ತಾ ಇದ್ರು ದೇವಜನರು ಹೇಗಿರ್ಬೇಕೆಂಬುದಾಗಿ. ದೇವರು ಮೋಸೆಗೆ ಮಾತನಾಡಿ ಪ್ರತಿಯೊಂದು ದೇವಜನರು ಅಥವಾ ದೇವರನ್ನ ಆರಾಧನೆ ಮಾಡುವಂತವರು ಯಾವ ರೀತಿ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕೆಂಬುದಾಗಿ ಮೋಸೆ ಮುಖಾಂತರ ಅನೇಕ ಆಜ್ಞೆಗಳು ಅಂದಿನ ಇಸ್ರೇಲ್ಗೆ ಸಿಕ್ಕಿತ್ತು. ಮತ್ತು ಮೋಸೆಗಿಂತ ಶ್ರೇಷ್ಠವಾದ ನಾಯಕನೆಂಬುದಾಗಿ ಇಬ್ರಿ ಪತ್ರಿಕೆಯಲ್ಲಿ ಹೇಳುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವಾಗ ತನ್ನ ಶಿಷ್ಯರಿಗೆ ಆ ಪರ್ವತದ ಪ್ರಸಂಗಗಳಲ್ಲಿ ಬೋಧನೆ ಮಾಡಿದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅದೇ ಕರ್ತನಾದ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟಂತ ಸುವಾರ್ತಿಕನು, ನಾಯಕನಾಗಿರುವಂತ ಪೌಲನು ಹೇಳುವಂತ ಮಾತುಗಳನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಏನೆಂಬುದಾಗಿ ಹೇಳ್ತಾ ಇದ್ದೇನೆ, ಯಾರು ಪ್ರಭಾವ, ಮಾನ, ನಿರ್ಲಯತ್ವ ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಪ್ರಿಯರೇ. ಒಳ್ಳೆಯದೆಂಬುದಾಗಿ ನೋಡುವಾಗ ಅನೇಕ ವಿಷಯಗಳು ನಾವು ನೋಡ್ತೇವೆ. ಹಾಗಾದ್ರೆ ಈ ರಾತ್ರಿ ನಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳೋಣ. ಯಾವುದರಲ್ಲಿದ್ದೇವೆ ನಾವು? ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡುತ್ತಾ, ಇತರರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ, ಯಾಕೆಂದ್ರೆ ಪರರ ಸುಖ ದುಃಖಗಳಲ್ಲಿ ಸೇರಿಸರಿ, ಒಬ್ಬರನ್ನೊಬ್ಬರು ಕ್ಷಮಿಸರಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರ್ರಿ ಎಂಬುದಾಗಿ ಒಬ್ಬರಿಗೊಬ್ಬರು ಎಂಬಂತ ಪದಗಳನ್ನ ನಾವು ಅನೇಕ ಸತ್ಯದಲ್ಲಿ ಕಾಣ್ತೇವೆ. ಪ್ರಿಯ ದೇವಚಂದ್ರೆ, ನಾವು ಬೇಸರಗೊಳ್ಳದೆ ಮಾಡ್ತಾ ಇರುವುದಾದ್ರೆ, ಈಗೋ ಆ ಪರಲೋಕದಲ್ಲಿ ಬಚ್ಚಿಟ್ಟಿರುವಂತ ಒಂದು ಮನ್ನಾ, ಶ್ರೇಷ್ಠವಾದ ಮನ್ನಾ, ಅಥವಾ ಪರಲೋಕದ ಬಹುಮಾನ, ಪರಲೋಕದ ಸ್ವಾಸ್ಥ್ಯ, ಪರಲೋಕದ ಮಹಾನಂದ ನನಗೂ ನಿನಗೂ ಸಿಗುತ್ತದೆ ಎಂಬುದಾಗಿ ಹೇಳೋದಕ್ಕೆ ನಾನು ಇದನ್ನ ವಾಕ್ಯಗಳ ಮುಖಾಂತರ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ.
ಮತ್ತು ನೋಡುವಾಗ ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನ, ಇದರ ಎರಡನ್ನ ನೋಡೋಣ. ಸತ್ಯವನ್ನ ಅನುಸರಿಸಿದರೆ ಪರಲೋಕ ಸಿಗುತ್ತದೆ. ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವ್ರಿಗೇನ್ ಬರ್ತದೆ? ಅವರಿಗೆ ಕೋಪ ರೌದ್ರಗಳು ಬರುವವು. ಎರಡನೇದಾಗಿ ನೋಡ್ತಾ ಇದ್ದೇವೆ, ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು ಯಹೂದ್ಯರಿಗೆ ಮೊದಲೆಂಬುದಾಗಿ ನೋಡ್ತೇವೆ ಪ್ರೇರೆ. 10ನೇ ವಾಕ್ಯ ನೋಡೋಣ. ಆದ್ರೆ ಒಳ್ಳೆಯದು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿ ಉಂಟಾಗುವು ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಆದ್ರೆ ರಾತ್ರಿ ನಾವು ಕಲಿಯುವಂಥದ್ದು ಯಾರಿಗುಂಟು ಯಾರಿಗಿಲ್ಲ ಎಂಬುದಾಗಿ ಹೇಳಿದೆ ನಾನು. ಯಾರಿಗೆ ಪರಲೋಕ ಪಟ್ಟಣದಲ್ಲಿ ಪ್ರವೇಶ ಇದೆ? ಈಗ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಿಂದ ನಮ್ಮನ್ನು ಕರೆಯಲ್ಪಡುವಾಗ ಆತನ ಮುಂದೆ ದೊಡ್ಡ ಗುಂಪು ನಿಂತುಕೊಂಡಂತ ವೇಳೆಯಲ್ಲಿ ಇವರು ಯಾರು? ಪ್ರಜ್ಞೆ ಗ್ರಂಥದಲ್ಲಿ ನೋಡ್ತೇವಲ್ಲ ಪ್ರಿಯರೇ, ಈಗೋ ಇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹಿಂಸೆಗಳನ್ನ ಅನುಭವಿಸಿಕೊಂಡು, ಕಷ್ಟ ನಷ್ಟಗಳನ್ನ ಅನುಭವಿಸಿಕೊಂಡು, ಬಹಳ ನೋವುಗಳನ್ನು ಅನುಭವಿಸಿಕೊಂಡು, ಅಯ್ಯೋ ಭೂಲೋಕದಿಂದ ಯಜ್ಞದ ಕುರಿಯಾಗಿರುವ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಪರಲೋಕಕ್ಕಾಗಿ ನೇಮಿಸಲ್ಪಟ್ಟವರು, ಪರಲೋಕಕ್ಕಾಗಿ ಕರೆಯಲ್ಪಟ್ಟವರು ಇವರು ದೇವಜನರೆಂಬುದಾಗಿ ನಾವು ಕಾಣ್ತೇವಲ್ಲ ಪ್ರಿಯರೇ. ಆದ್ದರಿಂದ ರಾತ್ರಿ ನಾವು ಕಲಿಯುವಂಥದ್ದು ಶ್ರೇಷ್ಠವಾದಂಥ ಮಾತುಗಳು. ನಾವು ಯಾರಾಗಿದ್ದೇವೆ? ಯಾವ ಪಂಕ್ತಿಯಲ್ಲಿ ನಾವಿದ್ದೇವೆ? ಯಾವ ಸರತಿಯಲ್ಲಿ ನಾವಿದ್ದೇವೆ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಲು ಪ್ರಿಯರೇ. ನಾವ್ಯಾಕೆ ಮಾನ ನಿರ್ಲಯತ್ವಗಳನ್ನ ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಯಾತ್ರೆಯಲ್ಲಿರುವಂತ ನಮಗೆ ಈ ಲೋಕದಲ್ಲಿರೋದು ಯಾವುದು ಶಾಶ್ವತವಿಲ್ಲ. ಪರಲೋಕದಲ್ಲಿ ಕರ್ತನಾದ ಸ್ವಾಮಿ ಕೊಡುವಂಥದ್ದು ಶ್ರೇಷ್ಠವಾಗಿರುವುದರಿಂದ ನಾವು ಯಾರಾಗಿದ್ದೇವೆ? ಭಕ್ತನಾಗಿರುವಂತ ಹೇಳುವಂಥದ್ದು ಬಹಳ ಮಾತುಗಳನ್ನು ನಾವು ಕಾಣ್ತೇವೆ ಪ್ರೇರೆ. ಏನು ಯಾರು ಒಳ್ಳೆಯದೆಂಬುದಾಗಿ ನೋಡುವಾಗ ಲೂಕನ ಸುವಾರ್ತೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 8:15 ಲೂಕನ ಬರೆದ ಸುವಾರ್ತೆ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೋ ಒಳ್ಳೆ ಬೀಜ ಎಂಬುದಾಗಿ ನೋಡುತ್ತೇವೆ. ಈ ಒಳ್ಳೆ ಎಂಬಂತ ಪದಗಳನ್ನು ನಾವು ಕಾಣ್ತೇವೆ. ಒಳ್ಳೆಯದು ಯಾರು? ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವರು, ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥವರು, ದೇವರ ವಾಕ್ಯವನ್ನ ಅನುಸರಿಸುವಂಥವರು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈ ಮಾತುಗಳನ್ನ ಗಮನಿಸುವಾಗ ಕರ್ತನ ಯೇಸು ಕ್ರಿಸ್ತನ ಮಹಾಕೃಪೆ, ಆತನ ದಯೆ ನಾವು ಹೊಂದಬೇಕಾದರೆ ಭೂಲೋಕದಲ್ಲಿ ಒಳ್ಳೆಯದನ್ನ ನಾವು ಅನುಸರಿಸಬೇಕು, ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡಬೇಕು, ಒಳ್ಳೆಯದಕ್ಕೋಸ್ಕರವಾಗಿ ಜೀವಿಸಬೇಕು ಎಂಬುದಾಗಿ ಈ ವಾಕ್ಯವು ನಮ್ಮನ್ನ ಬಲಪಡಿಸುತ್ತದೆ ಪ್ರೇರೆ. ಆದ್ದರಿಂದ ಈ ರಾತ್ರಿ ವೇಳೆಯಲ್ಲಿ ನಾವು ಗಮನಿಸುವಂಥದ್ದು, ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದು ಬಹಳ ಮಾತುಗಳು ನೋಡ್ತೇವೆ ಪ್ರೇರೆ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ನಮ್ಮೆಲ್ಲರಿಗೂ ಸಿಗುವಂಥದ್ದು ಒಂದು ನಿತ್ಯ ಜೀವ ಎಂಬುದಾಗಿ ನಾವು ಕಾಣ್ತೇವೆ. ಅನಿತ್ಯ ಜೀವನ ಪಡೆದುಕೊಳ್ಳಬೇಕಾದರೆ, ಅನಿತ್ಯ ಜೀವನ ನಾವು ಹೊಂದಿಕೊಳ್ಳಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸುತ್ತಾನೆ. ಆತನ ಕೃಪೆಗಾಗಿ ಇರುವಾಗ ಆ ಸ್ವಾಮಿ ನಮ್ಮನ್ನ ಬಲಪಡಿಸುತ್ತಾನೆ. ಹಾಗಾದ್ರೆ ನಾವು ಯಾವ ಪಂಕ್ತಿಯಲ್ಲಿದ್ದೇವೆ? ನಾವು ಯಾವ ಒಂದು ಪಂಕ್ತಿಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ? ಯಾವುದು ನಮ್ಮ ಪಂಕ್ತಿ, ಯಾವುದು ನಮ್ಮ ದಾರಿ ಎಂಬುದಾಗಿ ಇದರಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ ಪ್ರೇರೆ. ಯಾವ ಒಂದು ವಿಧಾನದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ? ಮತ್ತೊಬ್ಬರ ಬಗ್ಗೆ ಕಾಲ ಮಾಡುತ್ತಾ, ಮತ್ತೊಬ್ಬರ ಬಗ್ಗೆ ನಾವು ದೂಷಣೆ ಮಾಡುತ್ತಾ, ಮತ್ತೊಬ್ಬರ ವಿಷಯವಾಗಿ ಚಿಂತಿಸುತ್ತಾ, ಯಾಕೆಂದ್ರೆ ನಾವು ಕಾಣ್ತೇವೆ ಅನೇಕರಿಗೆ ಬೇರೆ ಇರುವುದಿಲ್ಲ. ಯಾವಾಗಲೂ ನಾವು ನೋಡ್ತೇವೆ ಪ್ರೇರೆ, ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಮತ್ತೊಬ್ಬರ ಬಗ್ಗೆ ಚಿಂತಿಸುವಂಥದ್ದು, ಮತ್ತೊಬ್ಬರ ತಪ್ಪುಗಳನ್ನು ಹಿಡಿಯುವಂಥದ್ದು, ಮತ್ತೊಬ್ಬರ ಬಗ್ಗೆ ಅನೇಕ ರೀತಿಯ ಓಡಾಟಗಳನ್ನ ನಾವು ಗಮನಿಸ್ತೇವೆ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ಪೌಲನು ಹೇಳುವಂತ ಮಾತುಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ಮತ್ತೊಬ್ಬರಲ್ಲಿ ದೋಷವೆಣಿಸುವ ಯಾರೇ ಆಗಿರಲಿ ಉತ್ತರ ಹೇಳೋದಕ್ಕೆ ಈ ಮಾರ್ಗ ಇಲ್ಲ ಎಂಬುದಾಗಿ ನಾವು ಗಮನಿಸುವಾಗ ಪ್ರೇರೆ, ಈ ಲೋಕದ ಪ್ರಯಾಣ ನಮಗೆ ಸ್ವಲ್ಪ ದಿನಗಳಾಗಿದ್ದರಿಂದ ಕೇವಲ ಒಳ್ಳೆಯ ವಿಷಯವಾಗಿ ನಾವು ಚಿಂತಿಸೋಣ. ಒಬ್ಬರು ಕಷ್ಟದಲ್ಲಿ ದುಃಖದಲ್ಲಿದ್ದರೆ ಅವರಿಗೆ ಪ್ರಾರ್ಥನೆ ಮಾಡುವಂತ ಮನಸ್ಸುಳ್ಳವರಾಗಿರೋಣ, ಅವರಿಗೋಸ್ಕರ ನಾವು ಪ್ರಯಾಸ ಪಡೋರಾಗಿರೋಣ. ದೋಷವೆಣಿಸದೆ ಈಗೋ ಕರ್ತನದ ಯಾರು ಪ್ರಭಾವ ಮಾನ ಹೊಂದಬೇಕೆಂದು ಒಳ್ಳೆದನ್ನು ಬೇಸರ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನವನ್ನು ಕೇಳಿಸಿಕೊಂಡಿದ್ದೇವೆ. ರಾತ್ರಿ ವೇಳೆಯಲ್ಲಿ ನಾವು ಕಳೆಯುತ್ತಿರುವಂಥದ್ದು ಎಲೈ ಎಂಬುದಾಗಿ ನೋಡುವಾಗ, ಎಲೆ ಎಂಬುದಾಗಿ ನಾವು ಗಮನಿಸುವಾಗ ದೇವರ ಮನುಷ್ಯನ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ ಪ್ರೇರೆ. ಬಹಳ ಶ್ರೇಷ್ಠವಾದ ಮಾತುಗಳಿಂದ ಕರ್ತನನ್ನು ಬಲಪಡಿಸುವಾಗ ಈ ಅಧ್ಯಾಯದಲ್ಲಿ ಕಲಿಯುವುದಕ್ಕೆ ಅನೇಕ ವಿಷಯಗಳನ್ನು ನಾವು ಕಾಣಬಹುದು. ಅನೇಕ ಶ್ರೇಷ್ಠವಾದಂತ 8ನೇ ವಾಕ್ಯ ನೋಡ್ತೇವೆ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನ ಅನುಸರಿಸಿದೆ ಎಂಬುದಾಗಿ ನೋಡ್ತೇವೆ ಪ್ರೇರೆ.
ಯಾಕೆಂದ್ರೆ ಮನುಷ್ಯನಿಗೆ ಎರಡು ಮಾರ್ಗಗಳು. ಎರಡಲ್ಲಿ ನೋಡುವಾಗ ಸತ್ಯವನ್ನು ಅನುಸರಿಸುವವರು ಮತ್ತು ನಿಜವಾದ ದೇವರ ಮಾತ್ರವೇ ಎಂಬುದಾಗಿ ನಂಬುವಂತವರು ಅವರು ಕರ್ತನ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡುವವರು ಆಗಿರ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಸ್ವೇಚ್ಛಳುರಾಗಿದ್ದ ಎಂಬುದಾಗಿ ನೋಡುವಾಗ ಸ್ವಾರ್ಥವಾದಂತ ಒಂದು ವಿಷಯ, ಸ್ವಾರ್ಥಕ್ಕಾಗಿ ಜೀವಿಸುವಂತದ್ದು ಇಂಥವರಿಗೆ ಅದಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಈಗ ಗಮನಿಸುವಾಗ ಯಾರು ಇಲ್ಲಿ ಯಾರಿಗೆ ನಿತ್ಯ ಜೀವ ಸಿಗುತ್ತದೆ ಎಂಬುದಾಗಿ ನೋಡುವುದಾದ್ರೆ ನಾವು ಗಮನಿಸ್ತೇವೆ ಯೋಹಾನ ಸುವಾರ್ತೆ 3:36. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 36ನೇ ವಾಕ್ಯ ಈಗ ಬರೆಯಲ್ಪಟ್ಟಿದೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾದವನು ಜೀವವನ್ನು ಕಾಣುವುದೇ ಇಲ್ಲ. ಯಾರಿಗುಂಟು? ನಾನು ಆಗಲೇ ಹೇಳಿದೆ, ಯಾರಿಗಿದೆ ಯಾರಿಗಿಲ್ಲ. ಹಾಗಾದ್ರೆ ಮೊದಲನೇದಾಗಿ ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡುವಂತವರಿಗೆ ಮತ್ತು ಕರ್ತನನ್ನ ಹಿಂಬಾಲಿಸುವಂತವರಿಗೆ, ಸತ್ಯವನ್ನು ಅನುಸರಿಸುವಂತವರಿಗೆ ನಿತ್ಯ ಜೀವ ಇದೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಯಾರಿಗಿದೆ ನಿತ್ಯ ಜೀವ? ಆತನ ಮಗನನ್ನ ನಂಬುವವನಿಗೆ ನಿತ್ಯ ಜೀವ ಉಂಟು. ಹಾಗಾದ್ರೆ ಯಾರನ್ನು ನಂಬುವಂತವನು? ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದನು, ನನ್ನ ಪಾಪಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ನನ್ನ ಪಾಪ ಸಾಲವನ್ನು ಆತನು ಹೊತ್ತುಕೊಂಡೆಂಬುದಾಗಿ ಯಾರು ಎಣಿಸುತ್ತಾರೋ, ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ನಿತ್ಯ ಜೀವ ಎಂಬುದಾಗಿ ನಾವು ಕಾಣ್ತೇವೆ. ಯಾರು ಗಮನಿಸುವಾಗ ಆತನ ಮಗನ ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ಎಂಬುದಾಗಿ ನಾವು ಕಾಣ್ತೇವೆ. ಎಷ್ಟೊಂದು ಒಳ್ಳೆ ಮಾತುಗಳು. ದೇವರ ಕೋಪವರ ಮೇಲೆ ನೆಲೆಗೊಂಡಿದೆ. ಹಾಗಾದ್ರೆ ನಾವು ಕರ್ತನಾದ ಯೇಸುವನ್ನ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡು ಆತನು ಕೊಡಲ್ಪಟ್ಟಂತ ಸತ್ಯವನ್ನು ಅನುಸರಿಸುತ್ತಾ ಆತನು ಹೇಳಿಕೊಡಲ್ಪಟ್ಟದ ಮಾರ್ಗದಲ್ಲಿ ನಡೀತದಾದ್ರೆ ನಮ್ಗೆ ನಿತ್ಯ ಜೀವ ಇದೆ. ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವಂತವರಿಗೆ ನಿತ್ಯ ಜೀವ ಇದೆ. ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಸಹಿಸಿಕೊಂಡು ಆ ಪರಲೋಕ ರಾಜ್ಯವನ್ನು ಮುಟ್ಟುವ ತನಕ ಭೂಯಾತ್ರೆಯಲ್ಲಿ ಎಲ್ಲ ವಿಷಯಗಳಲ್ಲಿ ಪ್ರೇರಿತ ತಾಳ್ಮೆಯುಳ್ಳವರಾಗಿ ಕಲಿತಿದಂತ ಪಾಠಗಳೇ ಸಹನೆಯುಳ್ಳವರಾಗಿ ನಾವು ಕರ್ತನಿಗೋಸ್ಕರ ಜೀವಿಸುತ್ತ ಇಲ್ಲಿ ಕಲಿಯುತ್ತಿರುವಂಥದ್ದು ಒಂದು, ಮತ್ತೊಬ್ಬರ ಬಗ್ಗೆ ನಾವು ದೂಷಣೆ ಮಾಡದೆ, ಮತ್ತೊಬ್ಬರ ಕುರಿತು ಚಿಂತಿಸದೆ, ಮತ್ತೊಬ್ಬರಲ್ಲಿ ಇರುವಂತಹ ತಪ್ಪುಗಳನ್ನ ಹುಡುಕದೆ. ಯಾಕಂದ್ರೆ ನಮಗೆ ಬೇಕಾಗಿಲ್ಲ ಪ್ರೇರೆ. ಇವತ್ತು ದಿನಗಳಲ್ಲಿ ಬಹಳಷ್ಟು ಇದೇ ಇದೆ. ಇದು ಸಭೆಗಳು ಹೊಡೆದು ಹೋಗುವುದಕ್ಕೆ, ಕುಟುಂಬಗಳು ಹೊಡೆದು ಹೋಗುವುದಕ್ಕೆ, ಅನೇಕ ಕ್ರಿಸ್ತನ ಪ್ರೀತಿಯನ್ನ ಪಡೆದುಕೊಳ್ಳದೆ ದೂರವಾಗೋದಕ್ಕಿರುವಂತ ಕಾರಣಗಳು ಒಬ್ಬರು ಮತ್ತೊಬ್ಬರಲ್ಲಿ ಹುಡುಕುವಂತ ತಪ್ಪುಗಳು. ಇದು ಬಹಳ, ನಾನು ಮತ್ತೊಮ್ಮೆ ಹೇಳ್ತೇನೆ, ನನ್ನ ಸಮೇತವಾಗಿ ಮುಗಿ ಹೇಳ್ತೇನೆ ಪ್ರೇರೆ, ಇದು ನಮ್ಮಿಂದ ದೂರವಾದರೆ ಮತ್ತೊಬ್ಬರ ದೋಷವೆಣಿಸುವಂಥದ್ದು ಅವರ ಚಿಂತಿಸದೆ ನಮ್ಮನ್ನ ಕುರಿತು ನಾವು ಚಿಂತಿಸುತ್ತೇವೆ. ಈ ಉದಯ ಕಾಲದಿಂದ ಈ ಸಂಜೆಯವರೆಗೆ ನನ್ನ ಜೀವನ ಯಾತ್ರೆಯಲ್ಲಿ 2026 ವರ್ಷ 6 ತಿಂಗಳು ಮುಗೀತಾ ಇದೆ. ಈ 6 ತಿಂಗಳುಗಳಲ್ಲಿ ಅಥವಾ ಕಳೆದ ವಾರದ ಮೊದಲಿಂದ ಕರ್ತನಿಶ್ಚಿತವಾದರೆ ನಾನು ನಾಳೆ ಕರ್ತನ ಪಾದದಲ್ಲಿ ಕುಳಿತುಕೊಂಡು ಆ ಕಲ್ವರಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತ, ಆ ಶಿಲುಬೆಯಲ್ಲಿ ಸುಡಲ್ಪಟ್ಟಂತ ದೇಹದಲ್ಲಿ ನಾನು ಪಾಲು ತೆಗೆದುಕೊಳ್ಳಬೇಕಾದ್ರೆ ನಾನೇನಾಗಿದ್ದೇನೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ಅದು ದೇವರಿಗೆ ಇಷ್ಟವಾಗಿದೆ. ತನ್ನ ಪರೀಕ್ಷೆ ಮಾಡಿಕೊಂಡು ಪಶ್ಚಾತ್ತಾಪದಿಂದ ಕರ್ತನೆ, ಆ ತಪ್ಪಿ ಹೋದ ಮಗನು ಹೇಗೆ ತನ್ನ ತಂದೆಯ ಬಳಿಗೆ ಬರುವಾಗ ನಾನು ಪರಲೋಕದ ದೇವರಿಗೂ ಮಹಿಮೆಯ ರಾಜನಿಗೂ ಆ ಪರಿಶುದ್ಧನ ತಂದೆಯಾದ ದೇವರಿಗೂ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆಗೆ ನಾನು ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಎಂಬುದಾಗಿ ನಾನು ಒಪ್ಪಿಕೊಳ್ಳಬೇಕು. ಒಂದು ವೇಳೆ ಅವನು ನನ್ನನ್ನ ಈ ರೀತಿಯಲ್ಲಿ ಬಂದಿದ್ರೆ, ನನ್ನಪ್ಪ ಸರಿಯಾಗಿ ಓದಿಸ್ಲಿಲ್ಲ, ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ, ನಾನೇನೋ ಆಸೆಯಿಂದ, ನಾನೇನೋ ಆವೇಶದಿಂದ ಆಸ್ತಿ ಕೊಡೋದು ಕೇಳಿದ್ರೆ ಕೊಟ್ಬಿಟ್ಟ, ಕಳಿಸ್ಬಿಟ್ಟ, ನಾನು ಹಾಳಾದಂತ ಅಪ್ಪನ ಮೇಲೆ ದೂರ ಹಾಕೊಂಡು ಬರಲಿಲ್ಲ ಪ್ರಿಯ. ನಾನಾಗಿ ತಪ್ಪಿ ಹೋದೆ. ಯಾವಾಗ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು, ತನ್ನನ್ನು ತಾನು ಪರಿಶೀಲನೆ ಮಾಡಿಕೊಂಡು ಪಶ್ಚಾತ್ತಾಪ ಹೃದಯವುಳ್ಳವರಾಗಿ ಕರ್ತನ ಸನ್ನಿಧಿಗೆ ಬರುತ್ತಾರೋ ಅವಾಗ ಪ್ರೇರೆ ನನ್ನ ಪಾಪ ಕರ್ತನನ್ನು ಒಪ್ಪಿಕೊಂಡು ಕ್ಷಮಿಸು ದೇವರೆಂಬುದಾಗಿ ಕೇಳಿಸಿಕೊಳ್ಳುವಾಗ ಈಗೋ ಯಾರು ಏನೆಂಬುದಾಗಿ ನಾವು ಕಾಣ್ತೇವೆ ಪ್ರಿಯ. ಯಾರಿಗೆ ಆ ಪರಲೋಕವು ಬೇಕಾಗಿದೆಯೋ, ಯಾರು ಮಾನ ಮಹಿಮೆ ಪ್ರಭಾವವನ್ನ ಹೊಂದಬೇಕೆಂಬುದಾಗಿ ಹೇಳಿದ ಮಾತುಗಳನ್ನ ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವರು. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವಂತವ್ರು ನಿತ್ಯ ಜೀವ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತವ್ರು, ಯಾಕಂದ್ರೆ ಹೌದು ಪ್ರಾರ್ಥನೆ ಮಾಡೋದಕ್ಕೂ ಕಷ್ಟ. ಇಂದಿನ ದಿನಗಳಲ್ಲಿ ಪ್ರಾರ್ಥನೆ ಮಾಡಕ್ ಕೇಳುವುದಾದ್ರೆ ಇವ್ರು ಪ್ರಾರ್ಥನೆ ಮಾಡಕ್ ಕೊಟ್ರ ನನಗೆ ಹಾಡುಗಳನ್ನ ಹಾಡಿದ್ರೆ ಹಾಡು ಹಾಡಬೇಕು ನಾನು. ಒಂದು ವೇಳೆ ಸಭೆಯಾಗಿ ಕೂಡಿ ಬರುವಾಗ ಸಭೆಯಲ್ಲಿ ಒಂದು ವೇಳೆ ಯಾವ್ದಾದ್ರು ಒಂದು ಹೇಳುವುದಾದ್ರೆ ಪ್ರಿಯರೇ,
ಕರ್ತನ ವಿಷಯದಲ್ಲಿ ಯಾವುದನ್ನು ಸಹ ಬೇಸರಗೊಳ್ಳಬಾರದು, ಯಾವುದೇ ವಿಷಯವಾಗಿ. ಯಾಕೆಂದ್ರೆ ನಾನು ನಿತ್ಯ ಜೀವನ ಪಡೆದುಕೊಳ್ಳಬೇಕು. ಆ ಪರಲೋಕ ಪಟ್ಟಣದಲ್ಲಿ ಪರಿಶುದ್ಧನಾದ ಯೇಸು ಕ್ರಿಸ್ತನ ಯಜ್ಞದ ಕುರಿಯಾಗಿ ಗೆದ್ದಲ್ಪಟ್ಟಂತಹ ಸ್ವಾಮಿಯ ಬಳಿ ಆ ಪರಲೋಕ ಪಟ್ಟಣದ ಆಡುವಂತಹ ಸಂಗೀತಗಳಲ್ಲಿ ಹೊಸ ಹಾಡುಗಳನ್ನು ಹಾಡಬೇಕು. ನನಗಾಗಿ ಸಿದ್ಧ ಮಾಡಲ್ಪಟ್ಟಂತ ಆ ಒಂದು ಸಿಂಹಾಸನದ ಒಂದು ಗೃಹದಲ್ಲಿ ನಾನು ಓಡಾಡಬೇಕಾಗಿರೋದು ಬಂಗಾರ ಭೀತಿಯಲ್ಲಿ ಓಡಾಡಬೇಕೆಂಬಂತ ತವಕ ಇರುವಂತ ನನ್ನ ಪ್ರಿಯ ದೇವಚಂದ್ರೆ, ಇವತ್ತಿನಿಂದ ನಾವು ತಿಳಿದುಕೊಳ್ಳೋಣ. ಮತ್ತೊಬ್ಬರ ಬಗ್ಗೆ ದೋಷವೆಂದೆಣಿಸದೆ, ಹೇಗೋ ಎಲೈ ದೇವರ ಮನುಷ್ಯನೆಂಬುದಾಗಿ ಕರೆಯಲ್ಪಟ್ಟಂತ ತಿಮೋತಿಯನ ಪೌಲನ ಕರೆಯಲ್ಪಟ್ಟ ಹಾಗೆ ನನ್ನನ್ನು ನಿನ್ನನ್ನ ದೇವರ ಮನುಷ್ಯರು, ದೇವರ ಪ್ರತಿನಿಧಿಗಳು, ಇವರು ದೇವರ ಮಕ್ಕಳು, ಇವರು ದೇವಚಂದ್ರೆಂಬುದಾಗಿ ಪ್ರೇ ದೇವಚಂದ್ರೆ ಕಳೆದ ಸಾರಿ ಒಂದು ಸ್ಥಳದಲ್ಲಿ ನಾನು ಕೇಳಿಸಿಕೊಂಡಂತ ವಿಷಯ. ಪೌಲನು ಹೇಳಿದಾಗೆ ಮೊದಲನೇದು ಹೇಳುವಂಥದ್ದು, ಸುವಾರ್ತೆನ ಸಾರೋದಕ್ಕೆ ನೇಮಿಸಲ್ಪಟ್ಟವನು. ಹಾಗಾದ್ರೆ ಇವನು ಸುವಾರ್ತೆಯ ಪದವನ್ನು ಗಮನಿಸುವಾಗ ಸುವಾರ್ತೆ ಸಾರುವುದನ್ನು ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ಹೇಳಿದ ಪೌಲನು, ನಾವೆಲ್ಲರೂ ಸುವಾರ್ತೆ ಸಾರಬೇಕಾಗಿದೆ ಪ್ರೇರೆ. ಆಗ ಒಬ್ಬ ದೈವಜನ ಹೇಳಿದಂತ ಮಾತುಗಳು, ಸುವಾರ್ತೆ ಸಾರೋದಕ್ಕೆ 3 ವಿಧಗಳೆಂಬುದಾಗಿ ನೋಡ್ತಾ ಬಂದಿದ್ದೇವೆ. ಸುವಾರ್ತೆ ಸಾರೋದಕ್ಕೆ ಇರುವಂತದ್ದು 3 ಪದಗಳು, ಅಥವಾ ಇಂಗ್ಲಿಷ್ ನಲ್ಲಿ ಬರೆಯಲ್ಪಟ್ಟಂತ 3 ಎಲ್ಗಳೆಂಬುದಾಗಿ ನೋಡ್ತೇವೆ. 3 ಹೆಲ್ಲು. ಈ 3 ಎಲ್ಗಳಲ್ಲಿ ನೋಡುವಾಗ ಮೊದಲನೇದಾಗಿ ಆ ತುಟಿಗಳು ಲಿಪ್ಸ್ಟಿಕ್ ಎಂಬುದಾಗಿ ನೋಡ್ತೇವೆ. ಲಿಪ್ಸ್ಟಿಕ್ ಎಂಬುದಾಗಿ ನೋಡುವಾಗ ಪೌಲನು ಸುವಾರ್ತೆ ಸಾರುವಂತ ದಿನಗಳಲ್ಲಿ ತನ್ನ ಬಾಯಿ ಮುಖಾಂತರವಾಗಿ, ತನ್ನ ಸ್ವರದ ಮುಖಾಂತರವಾಗಿ ಅನೇಕರಿಗೆ ಸುವಾರ್ತೆಯನ್ನ ಸಾರುತ್ತಾ ಇದ್ರು. ತುಟಿಗಳಿಂದ ಅಥವಾ ಬಾಯಿಂದ ಮಾಡುವಂತ ಸುವಾರ್ತೆ. ಎರಡನೇ ಹೆಲ್ಲು, ಮೊದಲನೇ ಎಲ್ಲ ಆಯ್ತು. ಎರಡನೇ ಹೆಲ್ಲು ಎಂಬುದಾಗಿ ನೋಡುವಾಗ ಲಿಟ್ರೇಚರ್ ಅಥವಾ ಕರಪತ್ರಗಳು. ಈ ಕರಪತ್ರದಲ್ಲಿ ಸಾರುವಂತ ಒಂದು ಸುವಾರ್ತೆ ಸೇವೆ. ಈಗ ಈ ಎರಡಕ್ಕೂ ಬ್ರೇಕ್ ಆಗಿದೆ ಪ್ರೇರೆ. ಹಾಗಾದ್ರೆ 3ನೇ ಹೆಲ್ಲಿದೆ ನಮ್ಮ ಲೈಫ್ ಸ್ಟೈಲ್ ಎಂಬುದಾಗಿ ಹೇಳಿದ್ರು. ಅಂದ್ರೆ ನಮ್ಮ ಒಂದು ಜೀವನ ಶೈಲಿ, ನಮ್ಮ ಜೀವನದ ನಡತೆಗಳು, ಇದನ್ನ ಯಾಕೆ ಘೋಷಿಸ್ಕೊಂಡೆಂಬುದಾಗಿ ನೋಡುವ ಪ್ರಿಯರೇ, ಈಗೋ ನಾವು ದೇವರ ಮಕ್ಕಳಾಗಿ ಮತ್ತೊಬ್ಬರಿಗೆ ಸುವಾರ್ತೆಯಾಗಿ ಕಾಣ್ಬೇಕು. ನಮ್ಮ ಜೀವನ ಶೈಲಿ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೋಟ, ನಮ್ಮ ಪ್ರಯಾಣ, ನಮ್ಮನ್ನ ಗಮನಿಸುವಂತ ಮೊಟ್ಟ ಮೊದಲನೇದಾಗಿ ನಾವು ವಾಸ ಮಾಡುವಂತ ನಮ್ಮ ಕುಟುಂಬದಲ್ಲಿ ನಮ್ಮೊಟ್ಟಿಗೆ ವಾಸಿಸುವಂತ ನಮ್ಮ ಒಂದು ವೇಳೆ ನಮಗಿರುವಂತ ಧರ್ಮಪತ್ನಿಗಳು ಅಥವಾ ನಮ್ಮ ಪತ್ನಿ ಹೇಳಬೇಕು, ಇವರು ಕ್ರಿಸ್ತನ ಸ್ವರೂಪದಲ್ಲಿದ್ದಾರೆ. ಮನೆಯಲ್ಲಿ ವಾಸ ಮಾಡುವ ನಮ್ಮ ಜೊತೆ ನಮ್ಮ ಮೂಳೆ ಎಂಬುದಾಗಿ ಹೇಳುವಂತ ಸಹಪಾಠಿ ಹೇಳಬೇಕು, ನನ್ನ ಯಜಮಾನರು ಪ್ರಾರ್ಥನೆ ಮಾಡದೆ ಹೊರಗಡೆ ಹೋಗುವುದಿಲ್ಲ ಎಂಬುದಾಗಿ. ನನ್ನ ಮನೆಯವರು ಅವರ ಪ್ರಾರ್ಥನೆಯಿಂದಲೇ ಒಂದು ಜೀವನ ಪ್ರಾರಂಭ ಮಾಡ್ತಾರೆ. ಪ್ರಿಯ ದೇವ ಜನರೇ, ಇದನ್ನ ಅರ್ಥ ಮಾಡಿಕೊಳ್ಳೋಣ. ಯಾಕಂದ್ರೆ ದೇವರ ಮನುಷ್ಯನೇ ಎಂಬ ಪದ ಬರಬೇಕಾದರೆ, ದೈವ ಜನರೇ ಎಂಬುದಾಗಿ ಬರಬೇಕಾದರೆ ಪ್ರಿಯ ದೇವ ಮೊದಲನೇ ಸುವಾರ್ತೆ ನಮ್ಮ ಮನೆಯಲ್ಲಿ ಆಗ್ಬೇಕು. ಕರ್ತನು ನಮಗೆ ಪ್ರೀತಿಯಿಂದ ಕೊಟ್ಟಿರೋದ ಮಕ್ಕಳು ನಮ್ಮ ನೋಡ್ತಾರೆ ಪ್ರೇರೆ. ಮಕ್ಕಳ ಮುಂದೆ ನಮ್ಮ ಒಂದು ಚರಿತ್ರೆ ಹೇಗಿದೆ, ಮಕ್ಕಳ ಮುಂದೆ, ಯಾಕಂದ್ರೆ ನಾವೆಲ್ಲ ತಿದ್ದುಕೊಳ್ಳುವಂತ ಸಮಯದಲ್ಲಿದ್ದೇವೆ, ನಾವು ಸರಿಪಡಿಸಿಕೊಳ್ಳುವಂತ ದಿನಗಳಲ್ಲಿದ್ದೇವೆ, ಪಶ್ಚಾತ್ತಾಪ ಪಡುವಂತ ದಿನಗಳಿದ್ದೇವೆ. ಕರ್ತನ ಯೇಸು ಕ್ರಿಸ್ತನು ಬಹು ಬೇಗನೆ ಬರುವಂತ ಕಾಲಘಟ್ಟಗಳಲ್ಲಿ ನಾವಿದ್ದೇವಲ್ಲ ಪ್ರೇರೆ. ಆದ್ದರಿಂದ ಮತ್ತೊಬ್ಬರ ಬಗ್ಗೆ ದೋಷವನ್ನು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ನಡತೆ, ನನ್ನ ಜೀವನ ಶೈಲಿ, ಯಾಕಂದ್ರೆ 3 ಹೆಲ್ಲುಗಳನ್ನು ಹೇಳಿದೆ. ಈ ತುಟಿಗಳಲ್ಲಿ ಹೇಳುವ ಸುವಾರ್ತೆಗೆ ಆಟಂಕ ಉಂಟಾಗಿ ಪೌಲನ ಕಾಲದಲ್ಲಿತ್ತು. ಈಗಿನ ಕಾಲದಲ್ಲಿ ಅನೇಕ ಸುವಾರ್ತೆಯನ್ನು ಸಾರಿದ್ದೇವೆ, ಆದ್ರೆ ಇವತ್ತು ಅಷ್ಟೊಂದು ಬಹಿರಂಗವಾಗಿ ಮಾತಾಡುವುದಕ್ಕೆ ಅಪ್ಪಣೆ ಇಲ್ಲದಿರುವಾಗ, ಕರಪತ್ರ ಹಂಚುವುದಕ್ಕೂ ಅಪ್ಪಣೆ ಇಲ್ಲದ ದಿನಗಳಲ್ಲಿ ಇಂದಿನ ದಿನ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಹೇಗಿದೆ ನಮ್ಮ ನಡತೆ? ಮೊದಲಾಗಿ ನಮ್ಮ ನಡತೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ಬೇರೆ ನಮ್ಮನ್ನು ನಾವು, ಯಾಕೆಂದ್ರೆ ಯಾರು ಎಂಬುದಾಗಿ ಭಕ್ತನಾಗಿರೋ ಪೌಲನು ಹೇಳುವಂತ ಮಾತನ್ನ ನಾನು ಒತ್ತಿ ಹೇಳ್ತೇನೆ. ಯಾರು ಪ್ರಭಾವ, ಮಾನ, ನಿರ್ಲಕ್ಷ್ಯ ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಒಂದು ವೇಳೆ ಸತ್ಯವನ್ನು ಅನುಸರಿಸದೆ ಸ್ವೇಚ್ಛೆಯುಳ್ಳವರಾಗಿ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪರದಳು ಬರುವ ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೂ. ಈ ವಾಕ್ಯಗಳನ್ನು ನೋಡುವಾಗ ಪ್ರೇರೆ, ಇದು ಸತ್ಯವೇದ. ಈ ಸತ್ಯ ಬರೆಯಲ್ಪಟ್ಟ ಪ್ರತಿಯೊಂದು ಮಾತು ಸತ್ಯವಾಗಿರುವಂತದ್ದೇ. ಹಾಗಾದ್ರೆ ಏನಾಗುತ್ತದೆ? ಕೆಟ್ಟದ್ದನ್ನ ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೂ ಕಷ್ಟವು, ಸಂಕಟವು. ಹಾಗಾದ್ರೆ ಈ ದಿನ ನಾವು ಭಯಂಕರವಾದಂತಹ ಕಷ್ಟ ಸಂಕಟದ ರಕ್ಷಣೆ ಮಾಡಿಕೊಳ್ಳಬೇಕು. ಏನಾಯ್ತು ನನ್ನ ಬಾಳು, ಏನಾಯ್ತು ನನ್ನ ಜೀವನ, ಎಲ್ಲಿ ನಾನು ಹಿಡಿವಿದ್ದೇನೆಂಬುದಾಗಿ ತಿಳಿದುಕೊಳ್ಳುವವರಾಗಿದ್ದೇವೆ ಪ್ರೇರೆ. ಆದ್ದರಿಂದ ರಾತ್ರಿ
ಕಲಿಯುವಂಥದ್ದು, ಪೌಲನ ಒಂದು ದಾಹ, ಪೌಲನ ಒಂದು ಪ್ರೀತಿ, ರೋಮ ಪಟ್ಟಣದಲ್ಲಿರುವಂತ ರೋಮ ಜನರು, ಅಲ್ಲದೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಾವುಗಳು ಕೇವಲ ನಮ್ಮನ್ನು ಕುರಿತು ಚಿಂತಿಸುತ್ತಾ, ನಮ್ಮ ಬಗ್ಗೆ ಆಲೋಚನೆ ಮಾಡುತ್ತಾ, ಬೇಗ ಮತ್ತೊಬ್ಬರಿಗೆ ಉಪಕಾರ ಮಾಡಬಹುದು, ಸತ್ಯವನ್ನು ಅನುಸರಿಸಬಹುದು, ಆದರೆ ದೋಷಗಳನ್ನು ಎಣಿಸದೆ ಮತ್ತೊಬ್ಬರ ಕುರಿತಾಗಿ ಯಾಕಂದ್ರೆ ನೋಡ್ತೇವೆ ಈ ಚಾಡಿ ಹೇಳುವ ದೋಷಗಳು ಎಂಬುದಾಗಿ. ಈ ಒಂದು ವಾಕ್ಯವು ಬಹಳಷ್ಟು, ಅಥವಾ ಈ ಅಧ್ಯಾಯವು ನಮ್ಮನ್ನ ಬಹಳಷ್ಟರ ಮಟ್ಟಿಗೆ ನಮ್ಮನ್ನ ಕದಲಿಸುವಂತದ್ದಾಗಿದೆ. 28ನೇ ವಾಕ್ಯದಲ್ಲಿ ನೋಡ್ತೇವೆ, ಹೊರಗೆ ಮಾತ್ರ ಯಹೂದ್ಯನ ಆಗಿರುವ ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡುವ ಸುನ್ನತಿ ಎಂಬುದಾಗಿ ಇಡೀ ಪೂರ್ತಿ ಅಧ್ಯಾಯದಲ್ಲಿ ದೈವಜನರಾಗಿರುವಂತವ್ರು ಹೇಗೆ ಜೀವಿಸಬೇಕೆಂಬುದನ್ನ ನಾವು ಕಲಿತುಕೊಳ್ಳುತ್ತೇವೆ. ಈ ದಿನ ಕಲಿತಿರುವಂತದ್ದು, ಯಾರಿಗೆ ನಿತ್ಯ ಜೀವ, ಯಾರು ಮಾನ ಮಹಿಮೆ ಪ್ರಭಾವವನ್ನು ಹೊಂದಬೇಕೆಂಬುದಾಗಿ ಬೇಸರಗೊಳ್ಳದೆ ಒಳ್ಳೆದನ್ನು ಮಾಡುವಂತವರು ನಿತ್ಯ ಜೀವ, ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡು ಆತನು ನನ್ನ ಪಾಪಕ್ಕಾಗಿ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ನನಗೋಸ್ಕರ ಅದನ್ನು ಸತ್ತನು, ನನಗೋಸ್ಕರ ಆತನು ಉಣಲ್ಪಟ್ಟನು, ನನಗಾಗಿ ಎಬ್ಬಿಸಲ್ಪಟ್ಟಿದ್ದಾನೆ, ಆತನು ನನಗೋಸ್ಕರವಾಗಿ ಶ್ರಮೆಯನ್ನ ಅನುಭವಿಸಿದ್ದನೆಂಬುದಾಗಿ ಯಾರು ನಂಬ್ತಾರೋ ಅವರಿಗೆ ನಿತ್ಯ ಜೀವ ಇದೆ. ಪ್ರೇರೆ ಭಕ್ತನಾಗಿರುವಂತ ಆ ಪ್ರಲಾಪ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಲಾಪಗಳು, ಎರೆಮೇಲೆ ಪ್ರಲಾಪಗಳು 3ನೇ ಅಧ್ಯಾಯ 25-26 ಹೀಗೆ ಹೇಳ್ತದೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಒಂದು ವೇಳೆ ಇವರು ಹುಡುಕದೇ ಇದ್ರೆ, ಯೆಹೋವನ ರಕ್ಷಣಾ ಕಾರ್ಯದಲ್ಲಿ ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದೆಂಬುದಾಗಿ ನಾವು ಕಾಣ್ತೇವೆ. ಪ್ರೇರೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ನಾವು ಯಾವ ಪಂಕ್ತಿಯಲ್ಲಿದ್ದೇವೆ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತ ಪಂಕ್ತಿಯಲ್ಲಿದ್ದೇವೆಯೋ? ಬೇಸರಗೊಳ್ಳದೆ ಕರ್ತನ ಯೇಸು ಕ್ರಿಸ್ತನ ಕುರಿತು ಮತ್ತೊಬ್ಬರಿಗೆ ಹೇಳುವುದಕ್ಕೆ, ಅಥವಾ ಬೇಸರಗೊಳ್ಳದೆ ನಾವು ಹೋಗುವಂತ ಸ್ಥಳೀಯ ಸಭೆಯಲ್ಲಿ ಯಾವುದೇ ಕಾರ್ಯವನ್ನ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆಯೋ? ಯಾಕೆಂದ್ರೆ ಈ ಕಾಲದಲ್ಲಿ ಬೇಸರಗೊಳ್ಳದೆ ಮಾಡುವುದಾದ್ರೆ ನಿತ್ಯ ಜೀವ ಇದೆ ಎಂಬುದಾಗಿ ನಾವು ಕಾಣ್ತೇವೆ. ಪ್ರೇರೆ ಆ ಪರಲೋಕದ ಆನಂದವನ್ನ, ಪರಲೋಕದ ದಯೆಯನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ಈಗ ಬೇಸರಗೊಳ್ಳದೆ ಇರೋಣ, ತಾಳ್ಮೆಯಿಂದ ಇರೋಣ, ಸಹನೆಯಿಂದ ಇರೋಣ. ನಮ್ಮ ಜೀವನದ ಯಾತ್ರೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿಸುತ್ತಾ ಅನುದಿನವೂ ಪ್ರತಿಕ್ಷಣವು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ, ಪರಿಶೀಲಿಸಿಕೊಂಡವರಾಗಿ, ಪಶ್ಚಾತ್ತಾಪ ಹೃದಯವುಳ್ಳವರಾಗಿ ಕರ್ತನ ಮುಂದೆ ಬರೋಣ. ಪ್ರೇರೆ ನಿತ್ಯ ಜೀವ ನಮಗಿದೆ, ಪರಲೋಕದ ಆನಂದ ನಮಗುಂಟು, ಆ ಪರಲೋಕದ ಸಂತೋಷ ನಮಗಿದೆ, ಪರಲೋಕದ ಮಹತ್ವವನ್ನು ನಾವು ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಕಲಿತಾ ಇದ್ದೇವೆ. ಪ್ರೇರೆ ಆದ್ರೆ ಆ ಕರ್ತನ ಮಹಾಕೃಪೆ ಹೇಳುವಷ್ಟು ಹೇಳದೇ ಇದ್ರು, ಯಾಕಂದ್ರೆ ಪ್ರಯಾಣದ ನಿಮಿತ್ತ ಆದ್ರೂ ನೀವು ಬಹಳಷ್ಟು ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಯಾಣಕ್ಕೆ ಬಹಳಷ್ಟು ಅನುಕೂಲವಾಗಿ ಬರುವಂತ ವೇಗದಲ್ಲಿ ಬಂದು ನಾನು ಮನೆ ಸೇರಿಕೊಂಡು ನಿಮ್ಮನ್ನು ನೋಡುವಂತ ಭಾಗ್ಯವನ್ನು ಕರ್ತನ ಕೊಟ್ಟಿದ್ದಾನೆ. ಮತ್ತು ದೇವರ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುವುದು ನಾವುಗಳು. ಪ್ರೇರೆ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ಆತನ ಪ್ರೀತಿ, ಪರಲೋಕದ ಆನಂದ ಪರಲೋಕದಲ್ಲದೆ ಭೂಲೋಕದಲ್ಲಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಂಬಿಕೆ ಇಟ್ಟಂತ ಪ್ರತಿಯೊಬ್ಬ ನಮ್ಮ ಸಹೋದರ ಸಹೋದರಿಯರನ್ನ ದೇವರ ಮಕ್ಕಳಾಗಿ, ಅವರ ದೇವರ ಮನುಷ್ಯರಾಗಿ, ದೇವ ಜನರಾಗಿ ನಾವು ಪ್ರೀತಿ ಮಾಡೋಣ. ಯಾಕೆಂದ್ರೆ ತಿಮೋತಿಯನಿಗೆ ಪೌಲನು ಕೊಡುತ್ತಿದ್ದಾನೆ, ಎಲೈ ದೇವರ ಮನುಷ್ಯನೆಂಬುದಾಗಿ. ಹಾಗಾದ್ರೆ ಕ್ರಿಸ್ತನ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬರು ದೇವರ ಮನುಷ್ಯರು, ದೇವರ ಮಕ್ಕಳಾಗಿ ನಾವು ಸ್ವೀಕಾರ ಮಾಡೋಣ, ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳೋಣ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಮತ್ತೊಬ್ಬರಿಗೋಸ್ಕರ ಮಾಡ್ತಾ ಇದ್ದೇನೆ. ಕರ್ತನ ತಾನೇ ವಾಕ್ಯವನ್ನು